Good morning, dear students. Today we will continue with the next chapter, that is consignment account. So, this is another chapter number 3. Consignment account, we will analyze the meaning of consignment first, and we'll analyze the features and difference between consignment and sales, and different terms used in the consignment account, and later on we'll continue with the ಪ್ರಾಬ್ಲಮ್ಸ್. ಸೊ ಚಾಪ್ಟರ್ 3 ನಾವು ಈಗ ಮಾಡುವಂಥದ್ದು ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ. ಸೊ ಇದರಲ್ಲಿ ನಾವು ಫಸ್ಟಿಗೆ ಮೀನಿಂಗ್ ಏನು ಅಂತೇಳಿ ಅಸೆಸ್ ಮಾಡು, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಯಾವುದೆಲ್ಲ ಇದೆ ಮತ್ತು ಡಿಫ್ರೆನ್ಸ್ ಸೇಲಿಗೆ ಮತ್ತು ಕನ್ಸೈನ್ಮೆಂಟಿಗೆ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ಕನ್ಸಿಡರ್ ಮಾಡುವ, ಮತ್ತು ನಾವು ಬೇರೆ ಬೇರೆ ಟರ್ಮ್ಸ್ ಯಾವುದೆಲ್ಲ ಯೂಸ್ ಮಾಡ್ತಾರೆ ಕನ್ಸೈನ್ಮೆಂಟಲ್ಲಿ ಅದನ್ನು ಕನ್ಸಿಡರ್ ಮಾಡೋ, ಪ್ರಾಬ್ಲಮ್ಸ್ ಎಲ್ಲ ವರ್ಕೌಟ್ ಮಾಡೋ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ. ಸೊ 2 ಚಾಪ್ಟರ್ ಒಂದು ಕಂಪ್ಲೀಟ್ ಆಗಿದೆ, ಸಿಂಗಲ್ ಎಂಟ್ರಿ ಮತ್ತು ಫೈರ್ ಇನ್ಶೂರೆನ್ಸ್ ಕ್ಲೇಮ್. ಸೊ ಹಿಯರ್ ನೆಕ್ಸ್ಟ್ ಚಾಪ್ಟರ್ ಇಸ್ ಕನ್ಸೈನ್ಮೆಂಟ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕನ್ಸೈನ್ಮೆಂಟ್? ಹಿಯರ್ ಇಟ್ ಈಸ್ ಗಿವನ್. ಕನ್ಸೈನ್ಮೆಂಟ್ ಈಸ್ an agency arrangement under which the manufacturer or wholesaler sends his goods at his own risk to his agent in different places for the purpose of sale on commission basis. So consignment actually ಹೇಳಿದೆ, it is an agency arrangement under which manufacturer or wholesaler sends the goods at his own risk to his agent in different places. ಈ ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ ಅವರ ಬೇರೆ ಬೇರೆ ಊರಿನಲ್ಲಿರೋ ಅವರ ಏಜೆಂಟ್ಗಳಿಗೆ ಅವರ ಪರವಾಗಿ ಸೇಲ್ ಮಾಡೋದಕ್ಕೆ, ಕಮಿಷನ್ ಬೇಸಿಸ್ ಅಲ್ಲಿ ಅವರ ಪರವಾಗಿ ಸೇಲ್ ಮಾಡೋದಕ್ಕೆ ಗೂಡ್ಸ್ ಅನ್ನು ಕಳಿಸಿದ್ರೆ ಮತ್ತು ಅವರದೇ ರಿಸ್ಕ್ ಅಲ್ಲಿ ಸೇಲ್ ಮಾಡೋದಕ್ಕೆ ಗೂಡ್ಸ್ ಅನ್ನು ಕಳಿಸಿದ್ರೆ ಅದಕ್ಕೆ ಕನ್ಸೈನ್ಮೆಂಟ್ ಅಂತ ಹೇಳ್ತಾರೆ. ಇಟ್ ಈಸ್ ಅನ್ ಏಜೆನ್ಸಿ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಇದು ಪ್ರಿನ್ಸಿಪಾಲ್ ಏಜೆಂಟ್ ರಿಲೇಶನ್ಶಿಪ್ ಅಲ್ಲಿ ಕಳಿಸುವಂಥದ್ದು. ಒಬ್ಬ ಮ್ಯಾನುಫ್ಯಾಕ್ಚರರ್ ಇರ್ತಾನೆ, ಅವನಿಗೆ ಗೂಡ್ಸ್ ಅನ್ನು ಅವನೇ ಡೈರೆಕ್ಟ್ ಆಗಿ ಕಸ್ಟಮರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರೆ ಹಾಗೇನ್ ಮಾಡ್ತಾರೆ, ಅವರು ಅವರ ಪರವಾಗಿ ಸೇಲ್ ಮಾಡೋದಕ್ಕೆ ಬೇರೆ ಬೇರೆ ಊರಿನಲ್ಲಿ ಏಜೆಂಟ್ಸ್ ಅನ್ನು ಅಪಾಯಿಂಟ್ ಮಾಡ್ತಾರೆ. ಆ ಏಜೆಂಟ್ಗಳು ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ನ ಪರವಾಗಿ ಅಥವಾ ಹೋಲ್ಸೇಲರಿನ ಪರವಾಗಿ ಗೂಡ್ಸ್ ಅನ್ನು ಸೇಲ್ ಮಾಡ್ತಾರೆ. ಅವರಿಗೆ ಸೇಲ್ ಮಾಡಿದಕ್ಕೆ ಕಮಿಷನ್ ಕೊಡ್ತಾರೆ. ಸೊ ಈ ಅರೇಂಜ್ಮೆಂಟಿಗೆ ಕನ್ಸೈನ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ರಿಸ್ಕ್ ಯಾರ್ದು? ರಿಸ್ಕ್ ಮ್ಯಾನುಫ್ಯಾಕ್ಚರರ್. ಏಜೆಂಟ್ಗಳಿಗೆ ಏನು ರಿಸ್ಕ್ ಇಲ್ಲ, ಸೇಲ್ ಆಗಿದ್ರೆ ಗೂಡ್ಸ್ ಅನ್ನು ವಾಪಸ್ ಕೊಡೋದು ಅಷ್ಟೇ. ಅವನಿಗೆ ಏನು ಕೂಡ ರಿಸ್ಕ್ ಇರುವುದಿಲ್ಲ. ಏನೋ ಲಾಸ್ ಆದರೆ, ಗೂಡ್ಸ್ ಡ್ಯಾಮೇಜ್ ಆದರೆ ಏನು ರಿಸ್ಕ್ ಇರುವುದಿಲ್ಲ ಅವನಿಗೆ. ಸೊ ಈ ರೀತಿ ಅರೇಂಜ್ಮೆಂಟಿಗೆ ಕನ್ಸೈನ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈ ಕನ್ಸೈನ್ಮೆಂಟ್ ಬರುವಾಗ 2 ಟೈಪಿನ ಸೇಲ್ಸ್ ಇರ್ತದೆ. ಸೇಲ್ಸ್ ಜಾಸ್ತಿ ಮಾಡೋ ಉದ್ದೇಶದಿಂದ ಈ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಮಾಡುವಂಥದ್ದು. ಇಲ್ಲಿ 2 ಟೈಪಿನ ಸೇಲ್ಸ್ ಇರ್ತದೆ. ಒಂದು ಡೈರೆಕ್ಟ್ ಸೇಲ್, ಇನ್ನೊಂದು ಇಂಡೈರೆಕ್ಟ್ ಸೇಲ್ ಅಂತ ಹೇಳ್ತಾರೆ. ಡೈರೆಕ್ಟ್ ಸೇಲ್ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಡೈರೆಕ್ಟ್ ಆಗಿ ಕಸ್ಟಮರಿಗೆ ಸೇಲ್ ಮಾಡಿದ್ರೆ ಅದು ಡೈರೆಕ್ಟ್ ಸೇಲ್ ಆಗ್ತದೆ. ಇಂಡೈರೆಕ್ಟ್ ಸೇಲ್ ಅಂತ ಹೇಳಿದ್ರೆ ಥ್ರೂ ಏಜೆಂಟ್ ಸೇಲ್ ಮಾಡಿದ್ರೆ ಅದು ಇಂಡೈರೆಕ್ಟ್ ಸೇಲ್ ಆಗ್ತದೆ. ಸೊ ಅದಕ್ಕೆ ನಾವು ಕನ್ಸೈನ್ಮೆಂಟ್ಗೆ ಇಂಡೈರೆಕ್ಟ್ ಸೇಲ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಕನ್ಸೈನ್ಮೆಂಟ್ ಈಸ್ ಅನ್ ಇಂಡೈರೆಕ್ಟ್ ಸೇಲ್ ವೇರ್ ಮ್ಯಾನುಫ್ಯಾಕ್ಚರರ್ ಆರ್ ಹೋಲ್ಸೇಲರ್ ಅಪಾಯಿಂಟ್ಸ್ ಅನ್ ಏಜೆಂಟ್ ಆನ್ ಕಮಿಷನ್ ಬೇಸಿಸ್. ಸೊ ಮ್ಯಾನುಫ್ಯಾಕ್ಚರರ್ ಗೂಡ್ಸ್ ಅನ್ನು ಅವರಿಗೆ ಡಿಸ್ಪ್ಯಾಚ್ ಮಾಡ್ತಾರೆ ಮತ್ತು ಆ ಏಜೆಂಟ್ಸ್ ಆ ಗೂಡ್ಸ್ ಅನ್ನು ಸೇಲ್ ಮಾಡ್ತಾರೆ. ಇಲ್ಲಿ ಯಾರು ಗೂಡ್ಸ್ ಅನ್ನು ಕಳಿಸ್ತಾರೆ ಅವನಿಗೆ ಕನ್ಸೈನರ್ ಅಂತ ಹೇಳ್ತಾರೆ. ಮ್ಯಾನುಫ್ಯಾಕ್ಚರರ್ ಗೂಡ್ಸ್ ಅನ್ನು ಕಳಿಸ್ತಾರೆ, ಮ್ಯಾನುಫ್ಯಾಕ್ಚರರ್ಗೆ ಕನ್ಸೈನರ್ ಅಂತ ಹೇಳ್ತಾರೆ. ಏಜೆಂಟಿಗೆ ಗೂಡ್ಸ್ ಅನ್ನು ಕಳಿಸುವಂಥದ್ದು, ಆ ಏಜೆಂಟಿಗೆ ನಾವು ಇಲ್ಲಿ ಕನ್ಸೈನಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಕನ್ಸೈನಿ ಅವ ಯಾರ ಪರವಾಗಿ ಸೇಲ್ ಮಾಡ್ತಾನೆ ಅವನಿಗೆ, ಆರ್ ದ ಪರ್ಸನ್ ಟು ಹೂಮ್ ದ ಗೂಡ್ಸ್ ಆರ್ ಸೆಂಟ್ ಫಾರ್ ಸೇಲ್ ಈಸ್ ನೋನ್ ಆಸ್ ಕನ್ಸೈನಿ. ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ ಕನ್ಸೈನರ್ ಅಂತ ಹೇಳ್ತೇವೆ. ಯಾರಿಗೆ ಗೂಡ್ಸ್ ಅನ್ನು ಅವರು ಕನ್ಸೈನ್ಮೆಂಟ್ ಅಲ್ಲಿ ಕಳಿಸ್ತಾರೆ ಅವರಿಗೆ ಕನ್ಸೈನಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಏನು ಉದ್ದೇಶ ಕನ್ಸೈನ್ಮೆಂಟ್ ಇದು ಅಂತ ಹೇಳಿದ್ರೆ, ದ ಮೇನ್ ಆಬ್ಜೆಕ್ಟಿವ್ ಆಫ್ ಕನ್ಸೈನ್ಮೆಂಟ್ ಈಸ್ ಟು ಇನ್ಕ್ರೀಸ್ ದ ಸೇಲ್ಸ್. ಸೇಲ್ಸ್ ಅನ್ನು ಜಾಸ್ತಿ ಮಾಡುವಂಥದ್ದು ಮೇನ್ ಉದ್ದೇಶ ಆಗಿರ್ತದೆ ಕನ್ಸೈನ್ಮೆಂಟ್ ಇದು. ಯಾಕೆಂದ್ರೆ ಗೊತ್ತಿದೆ ಮಾಡರ್ನ್ ಡೇಸ್ ಅಲ್ಲಿ ನೀವು ಎಷ್ಟು ಸೇಲ್ ಜಾಸ್ತಿ ಮಾಡ್ತೀರಿ ಅಷ್ಟು ಪ್ರಾಫಿಟ್ ಜಾಸ್ತಿ ಆಗ್ತದೆ. ಎಷ್ಟು ಪ್ರಾಫಿಟ್ ಜಾಸ್ತಿ ಆಗ್ತದೆ ಅಷ್ಟು ಸಕ್ಸಸ್ ಆಗಿದೆ ನಿಮ್ಮ ಬಿಸ್ನೆಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಎನಿ ಹೌ ಸೇಲ್ಸ್ ಜಾಸ್ತಿ ಮಾಡಬೇಕು ಅಂತೇಳಿ ಡೈರೆಕ್ಟ್ ಸೇಲ್ ಮಾಡ್ತಾರೆ, ಇಂಡೈರೆಕ್ಟ್ ಸೇಲ್ ಮಾಡ್ತಾರೆ, ಕನ್ಸೈನ್ಮೆಂಟ್ ಅಲ್ಲಿ ಮಾಡ್ತಾರೆ, ಅಥವಾ ಬೇರೆ ಬೇರೆ ಹೈಯರ್ ಪರ್ಚೇಸ್ ಅಥವಾ ಇನ್ಸ್ಟಾಲ್ಮೆಂಟ್ ಅಂತೇಳಿ ಬೇರೆ ಬೇರೆ ಟೈಪ್ ಅಲ್ಲಿ ಸೇಲ್ ಮಾಡಿ. ಒಟ್ಟು ಉದ್ದೇಶ ಏನು ಅಂತೇಳಿ ಹೇಳಿದ್ರೆ ಟೋಟಲ್ ಸೇಲ್ಸ್ ಜಾಸ್ತಿ ಮಾಡೋದು. ಯಾಕೆ ಟೋಟಲ್ ಸೇಲ್ಸ್ ಜಾಸ್ತಿ ಮಾಡಬೇಕು? ಟೋಟಲ್ ಸೇಲ್ಸ್ ಜಾಸ್ತಿ ಆದಷ್ಟು ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ
ಟೋಟಲ್ ಸೇಲ್ಸ್ ಜಾಸ್ತಿ ಮಾಡೋದಕ್ಕೆ ನಾವು ಇಲ್ಲಿ ಕನ್ಸೈನ್ಮೆಂಟ್ ಸೇಲ್ ಅನ್ನು ನಾವು ಮಾಡ್ತೇವೆ. ಸೊ ಇಲ್ಲಿ ಸೆಂಡಿಂಗ್ ಆಫ್ ಗೂಡ್ಸ್ ಫ್ರಮ್ ದ ಕನ್ಸೈನರ್ ಟು ದ ಕನ್ಸೈನಿ ಈಸ್ ನೋನ್ ಆಸ್ ಕನ್ಸೈನ್ಮೆಂಟ್. ಕನ್ಸೈನರ್ ಕನ್ಸೈನಿಗೆ ಗೂಡ್ಸ್ ಕಳಿಸುವಂಥದ್ದನ್ನು ಕನ್ಸೈನ್ಮೆಂಟ್ ಅಂತ ಹೇಳ್ತೇವೆ. ಮತ್ತು ಗೂಡ್ಸ್ ಹಾಗೆ ಕಳಿಸಿದ ಗೂಡ್ಸ್ ಅನ್ನು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತಾರೆ. ಒಬ್ಬ ಕನ್ಸೈನಿಗೆ ಗೂಡ್ಸ್ ಕಳಿಸಿಯಾನೆ. ಉದಾಹರಣೆಗೆ ಮುಂಬೈಯಲ್ಲಿ ಒಬ್ಬ ಮ್ಯಾನುಫ್ಯಾಕ್ಚರರ್ ಇದ್ದಾನೆ, ಮಂಗಳೂರಲ್ಲಿರುವಂಥ ಒಬ್ಬ ಕನ್ಸೈನಿಗೆ ಗೂಡ್ಸ್ ಕಳಿಸಿಯಾನೆ ಅಂತ ಹೇಳಿದ್ರೆ ಆ ಗೂಡ್ಸ್ ಕಳಿಸಿದ ಗೂಡ್ಸಿಗೆ ಸೇಲ್ ಅಂತ ಹೇಳುದಿಲ್ಲ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತಾರೆ. ಕನ್ಸೈನಿಗೆ ಅದು ಪರ್ಚೇಸ್ ಆಗುದಿಲ್ಲ, ಅದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಸೆಂಡಿಂಗ್ ಆಫ್ ಗೂಡ್ಸ್ ಬೈ ದ ಕನ್ಸೈನರಿಗೆ ಔಟ್ವರ್ಡ್ ಕನ್ಸೈನ್ಮೆಂಟ್ ಆಗ್ತದೆ, ಕನ್ಸೈನಿಗೆ ಇನ್ವರ್ಡ್ ಕನ್ಸೈನ್ಮೆಂಟ್ ಆಗ್ತದೆ. ಯಾರು ಕಳಿಸ್ತಾನೆ ಗೂಡ್ಸ್ ಅನ್ನು ಕನ್ಸೈನ್ಮೆಂಟ್ ಅಲ್ಲಿ ಅವನಿಗೆ ಅದು ಔಟ್ವರ್ಡ್ ಕನ್ಸೈನ್ಮೆಂಟ್ ಆಗ್ತದೆ. ಮತ್ತು ಇಲ್ಲಿ ಯಾರು ರಿಸೀವ್ ಮಾಡ್ತಾನೆ ಗೂಡ್ಸ್ ಅವನಿಗೆ ಅದು ಇನ್ವರ್ಡ್ ಕನ್ಸೈನ್ಮೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಕೆಲವು ಕನ್ಸೈನ್ಮೆಂಟಿನ ಫೀಚರ್ಸ್ ಕೊಟ್ಟಿದ್ದಾರೆ, ನಾವು ಅನಾಲಿಸಿಸ್ ಮಾಡುವ. ಫಸ್ಟ್ ಫೀಚರ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಗೂಡ್ಸ್ ಸೆಂಟ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ ಕೆನಾಟ್ ಬಿ ಟ್ರೀಟೆಡ್ ಆಸ್ ಸೇಲ್ಸ್. ಈ ಕನ್ಸೈನಿಗೆ ಗೂಡ್ಸ್ ಕಳಿಸುವಂಥದ್ದು ಅದನ್ನು ಸೇಲ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಟ್ ದ ಟೈಮ್ ಆಫ್ ಸೇಲ್, ಸಾರಿ at the time of consignment. Okay, they are treated as sales only when those goods are actually sold by the consignee to the customer. ನಾನು ಹಾಗೆ ಹೇಳಿದೆ, ಮುಂಬೈಯಲ್ಲಿರುವಂಥ ಒಬ್ಬ ಕನ್ಸೈನರ್ ಮಂಗಳೂರಲ್ಲಿರುವಂಥ ಒಬ್ಬ ಕನ್ಸೈನಿಗೆ ಗೂಡ್ಸ್ ಕಳಿಸ್ತಾನೆ ಅಂತ ಹೇಳಿದ್ರೆ ಅದು ಕಳಿಸಿದ ಕೂಡಲೇ ಮುಂಬೈಯಲ್ಲಿರುವಂಥ ಕನ್ಸೈನರಿಗೆ ಅದು ಸೇಲ್ ಆಗುದಿಲ್ಲ. ಸೇಲ್ ಅಂತೇಳಿ ಯಾವಾಗ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಮಂಗಳೂರಲ್ಲಿರುವಂಥ ಅವನ ಏಜೆಂಟ್ ಮುಂಬೈಯಲ್ಲಿರುವಂಥ ಕನ್ಸೈನರ್ನ ಪರವಾಗಿ ಕಸ್ಟಮರ್ಸ್ಗೆ ಸೇಲ್ ಮಾಡಿದಾಗ ಅದು ಸೇಲ್ ಆಗ್ತದೆ. ಅಲ್ಲಿಯವರೆಗೆ ಅದು ಸೇಲ್ ಅಲ್ಲ, ಅಲ್ಲಿವರೆಗೆ ಅದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಓಕೆ, ಎರಡನೇದು, ಆಸ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಸೇಲ್ಸ್, ದೇ ರಿಕ್ವೈರ್ ಎ ಸ್ಪೆಷಲ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ಇಲ್ಲಿ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ ಅನ್ನು ಇಮಿಡಿಯೇಟ್ ಆಗಿ ಸೇಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡದ ಕಾರಣ ಅದಕ್ಕೆ ಬೇರೆ ರೀತಿಯ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇದೆ. ಯಾವುದು ಅಂತೇಳಿ ನಾವು ಮತ್ತೆ ಅಕೌಂಟ್ಸ್ ಮಾಡುವಾಗ ನೋಡೋಣ. ಮೂರನೇ ಒಬ್ಜೆಕ್ಟಿವ್ ಇದು ಫೀಚರ್ ಏನು ಅಂತ ಹೇಳಿದ್ರೆ, ಮೇನ್ ಒಬ್ಜೆಕ್ಟಿವ್ ಆಫ್ ಕನ್ಸೈನ್ಮೆಂಟ್ ಈಸ್ ಟು ಇನ್ಕ್ರೀಸ್ ದ ಸೇಲ್ಸ್. ಯಾಕೆ ಕನ್ಸೈನ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೇಲ್ಸ್ ಜಾಸ್ತಿ ಮಾಡೋದಕ್ಕೋಸ್ಕರ. ನೀವು ಬೇರೆ ಬೇರೆ ಊರಲ್ಲಿ ಏಜೆಂಟ್ಗಳನ್ನು ಅಪಾಯಿಂಟ್ ಮಾಡಿ ಅವರಿಗೆ ಗೂಡ್ಸ್ ಕಳಿಸಿ ಅವರ ಮುಖಾಂತರ ಸೇಲ್ ಮಾಡಿಸ್ತೀವಿ. ಯಾಕೆ? ಉದ್ದೇಶ ಇರುವಂಥದ್ದು ಟು ಇನ್ಕ್ರೀಸ್ ದ ಸೇಲ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರ ನೀವು ಬೇರೆ ಬೇರೆ ಊರಿನಲ್ಲಿ ಏಜೆಂಟ್ ಅನ್ನು ಅಪಾಯಿಂಟ್ ಮಾಡಿ ಗೂಡ್ಸ್ ಅನ್ನು ಸೇಲ್ ಮಾಡ್ತೀರಿ. ಸೊ ಇದು ಉದ್ದೇಶ ಆಗಿರ್ತದೆ, ಅದು ಕನ್ಸೈನ್ಮೆಂಟ್ನ ಉದ್ದೇಶ. ಆಮೇಲೆ ನಾಲ್ಕನೇದು ಫೀಚರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕನ್ಸೈನಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಲಾಸ್ ಆನ್ ಸೇಲ್ ಆಫ್ ಗೂಡ್ಸ್ ಆರ್ ಫಾರ್ ಎನಿ ಡ್ಯಾಮೇಜ್ ಟು ದ ಗೂಡ್ಸ್ ವೆನ್ ದ ಗೂಡ್ಸ್ ಆರ್ ಇನ್ ಹಿಸ್ ಪೊಸೆಷನ್. ಕನ್ಸೈನಿಗೆ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿ ಇರುವುದಿಲ್ಲ. ಯಾವಾಗ ಅಂತ ಹೇಳಿದ್ರೆ, ಎನಿ ಲಾಸ್ ಆನ್ ಸೇಲ್ ಆಫ್ ಗೂಡ್ಸ್ ಅಲ್ಲಿ ಏನಾದರೂ ಲಾಸ್ ಆದರೆ, ಅಥವಾ ಅವನಿಗೆ ಬಂದಂತ ಗೂಡ್ಸ್ ಅಲ್ಲಿ ಏನಾದರೂ ಡ್ಯಾಮೇಜ್ ಇದ್ರೆ, ಅಥವಾ ಅವನ ಹತ್ರ ಇರುವಾಗ ಗೂಡ್ಸ್ ಅದಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಕನ್ಸೈನಿ ಈಸ್ ನಾಟ್ ರೆಸ್ಪಾನ್ಸಿಬಲ್. ಅವನು ಖಾಲಿ ಏನು ಅವನ ಪ್ರಿನ್ಸಿಪಲ್ನ ಪರವಾಗಿ ಆಕ್ಟ್ ಮಾಡುವಂಥದ್ದು. ಸೊ ಅದರಿಂದ ಏನೇ ಲಾಸ್ ಆದರೂ ಕೂಡ ಪ್ರಿನ್ಸಿಪಾಲ್ ಈಸ್ ರೆಸ್ಪಾನ್ಸಿಬಲ್. ಮ್ಯಾನುಫ್ಯಾಕ್ಚರರ್, ಹೋಲ್ಸೇಲರ್ ಅಂತ ಹೇಳಿದ್ವಿ, ಅವರು ರೆಸ್ಪಾನ್ಸಿಬಲ್. ಕನ್ಸೈನಿ ಕೆಲಸ ಏನು? ಸೇಲ್ ಆಗಿದ್ದನ್ನು ಸೇಲ್ ಮಾಡೋದು ಮತ್ತು ಸೇಲ್ ಆದ ದುಡ್ಡನ್ನು ಕನ್ಸೈನರಿಗೆ ಕಳಿಸುವಂಥದ್ದು. ಸೊ ಇಷ್ಟು ಮಾತ್ರ ಕೆಲಸ. ಏನೇ ಡ್ಯಾಮೇಜ್ ಆಗಲಿ, ಏನೇ ಲಾಸ್ ಆಗಲಿ, ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ. ಮತ್ತು ಇನ್ನೊಂದು ಫೀಚರ್ ಹೇಳ್ತಾರೆ, ಕನ್ಸೈನಿ ಗೆಟ್ಸ್ ಅನ್ ಅಗ್ರೀಡ್ ಕಮಿಷನ್ ಫಾರ್ ದ ಗೂಡ್ಸ್ ಸೋಲ್ಡ್. ಕನ್ಸೈನಿಗೆ ಏನ್ ಸಿಗ್ತದೆ ಗೂಡ್ಸ್ ಸೇಲ್ ಮಾಡಿದಕ್ಕೆ ಅಂತ ಹೇಳಿದ್ರೆ ಅಗ್ರೀಡ್ ಕಮಿಷನ್. ಕನ್ಸೈನಿಗೆ ಹೇಳಿರ್ತಾರೆ, ನೀನು ಗೂಡ್ಸ್ ಸೇಲ್ ಮಾಡಿ ಕೊಟ್ಟರೆ ನಿಮ್ಗೆ 10% 20% ಕಮಿಷನ್ ಕೊಡ್ತೇವೆ ಅಂತ ಹೇಳಿರ್ತಾರೆ. ಸೊ ಅಷ್ಟು ಕಮಿಷನ್ ಅವನಿಗೆ ಗೂಡ್ಸ್ ಸೇಲ್ ಆದ ಮೇಲೆ ಸಿಗ್ತದೆ. ಮತ್ತು ಕನ್ಸೈನರ್ ಮಸ್ಟ್ ರೀಇಂಬರ್ಸ್ ಆಲ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ ಇನ್ ರೆಸ್ಪೆಕ್ಟ್ ಆಫ್ ದ ಕನ್ಸೈನ್ ಗೂಡ್ಸ್. ಕನ್ಸೈನಿ ಏನಾದರೂ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದ್ರೆ ಗೂಡ್ಸ್ ಕನ್ಸೈನ್ ಮಾಡಿದ್ದಕ್ಕೆ ಅದನ್ನೆಲ್ಲ ಕನ್ಸೈನರ್ ರೀಇಂಬರ್ಸ್ ಮಾಡಬೇಕು. ಕನ್ಸೈನರ್ ಅಂದ್ರೆ ಯಾರು ಗೂಡ್ಸ್ ಕಳಿಸ್ತಾನೆ ಅವ. ಉದಾಹರಣೆಗೆ ನಾನು ಹೇಳಿದ, ಮುಂಬೈಲಿರುವಂಥ ಒಬ್ಬ ಕನ್ಸೈನರ್ ಮಂಗಳೂರಲ್ಲಿರುವಂಥ ಕನ್ಸೈನಿಗೆ ಗೂಡ್ಸ್ ಕಳಿಸಿದ್ದಾನೆ. ಅದೇ ಕನ್ಸೈನ್ ಇಲ್ಲಿ ಆ ಗೂಡ್ಸ್ ರಿಸೀವ್ ಮಾಡುವಾಗ ಮತ್ತು ಸೇಲ್ ಮಾಡುವಾಗ ಏನಾದರೂ ಎಕ್ಸ್ಪೆನ್ಸ್ ಇನ್ಕರ್ ಮಾಡಿದ್ರೆ ಆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಕೂಡ ಕನ್ಸೈನರ್ ಅವನಿಗೆ ಕೊಡಬೇಕು, ಕನ್ಸೈನಿಗೆ ಕೊಡಬೇಕು. ಓಕೆ, ಇದೊಂದು ಫೀಚರ್. ಮತ್ತು ಲಾಸ್ಟ್ ಫೀಚರ್ ಹೇಳ್ತಾರೆ, ಗೂಡ್ಸ್ ಮೇ ಬಿ ಕನ್ಸೈನ್ಡ್ ಎಟ್ ಕಾಸ್ಟ್ ಪ್ರೈಸ್ ಆರ್ ಎಟ್ ಎ ಪ್ರೈಸ್ ಹೈಯರ್ ದೆನ್ ದ ಕಾಸ್ಟ್ ಪ್ರೈಸ್ ಕಾಲ್ಡ್ ಆಸ್ ಪ್ರೊಫಾರ್ಮಾ ಇನ್ವಾಯ್ಸ್ ಪ್ರೈಸ್.
ಈ ಗೂಡ್ಸ್ ಅನ್ನು ಕಾಸ್ಟ್ ಪ್ರೈಸ್ಗೆ ಸಹ ಕಳಿಸಬಹುದು ಅಥವಾ ಪ್ರೊಫಾರ್ಮಾ ಇನ್ವಾಯ್ಸ್ ಪ್ರೈಸ್ಗೆ ಸಹ ಕಳಿಸಬಹುದು ಅಂತ ಹೇಳ್ತಾರೆ. ಕೆಲವು ಸಲ ಕಾಸ್ಟ್ ಪ್ರೈಸ್ಗೆ ಕಳಿಸ್ತಾರೆ, ಕೆಲವು ಸಲ ಕನ್ಸೈನಿಗೆ ಎಷ್ಟು ಆಕ್ಚುಯಲ್ ಕಾಸ್ಟ್ ಅಂತ ಗೊತ್ತಾಗಬಾರದು ಅಂತ ಹೇಳಿದಕ್ಕೋಸ್ಕರ ಪ್ರೊಫಾರ್ಮಾ ಇನ್ವಾಯ್ಸ್ ಪ್ರೈಸ್ಗೆ ಕಳಿಸ್ತಾರೆ ಅಥವಾ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕಳಿಸ್ತಾರೆ. ಸೊ ಆಗ ಕನ್ಸೈನಿಗೆ ಎಷ್ಟು ಆಕ್ಚುಯಲ್ ಕಾಸ್ಟ್ ಅಂತ ಗೊತ್ತಿದೆ, ನನಗೆ ಹೇಳ್ತಾರೆ ಈ ನಾವು ಹೇಳಿದ ಪ್ರೈಸ್ಗಿಂತ ಕಡಿಮೆಗೆ ಸೇಲ್ ಮಾಡ್ಲಿಕ್ಕೆ ಇಲ್ಲ ಅಂತ. ಸೊ ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದೆ. ಕಾಸ್ಟ್ ಅಲ್ಲಿ ಕೊಡ್ಬೋದು ಅಥವಾ ಪ್ರೈಸ್ ಹೈಯರ್ ದನ್ ದ ಕಾಸ್ಟ್ ಪ್ರೈಸ್, ಅದಕ್ಕೆ ಪ್ರೊಫಾರ್ಮಾ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೇವೆ. ಸೊ ಆ ಪ್ರೈಸಿಗೆ ಸಹ ಕಳಿಸಬಹುದು. ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತದೆ. ನೆಕ್ಸ್ಟ್ಗೆ ಕೆಲವು ಡಿಫರೆನ್ಸ್ ಇದೆ ಕನ್ಸೈನ್ಮೆಂಟ್ಗೆ ಮತ್ತು ಸೇಲಿಗೆ. ಕನ್ಸೈನ್ಮೆಂಟ್ ಬೇರೆ, ಸೇಲ್ ಬೇರೆ ಅಂತ. ಸೊ ಫಸ್ಟ್ ಡಿಫರೆನ್ಸ್ ಹೇಳ್ತಾರೆ, ಕನ್ಸೈನ್ಮೆಂಟ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಯಾಚಿಂಗ್ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಆನ್ ಕಮಿಷನ್ ಬೇಸಿಸ್. ಕನ್ಸೈನ್ಮೆಂಟ್ ಅಂದ್ರೆ ಏನು? ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಗೂಡ್ಸ್ ಅನ್ನು ಕಳಿಸುವಂತದ್ದು ಫಾರ್ ಸೇಲ್ ಆನ್ ಕಮಿಷನ್ ಬೇಸಿಸ್. ಗೂಡ್ಸ್ ಅನ್ನು ಕಮಿಷನ್ ಬೇಸಿಸ್ ಅಲ್ಲಿ ಸೇಲ್ ಮಾಡೋದಕ್ಕೆ ಗೂಡ್ಸ್ ಅನ್ನು ಕಳಿಸುವಂತದ್ದು, ಇದು ಕನ್ಸೈನ್ಮೆಂಟ್. ಬಟ್ ಸೇಲ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಫ್ರಮ್ ಸೆಲ್ಲರ್ ಟು ದ ಬೈಯರ್. ಸೇಲ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಫ್ರಮ್ ಸೆಲ್ಲರ್ ಟು ದ ಬೈಯರ್. ಓಕೆ, ಪ್ರಾಪರ್ಟಿ ಅನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಸೆಲ್ಲರ್ ಇಂದ ಬೈಯರಿಗೆ. ಇದರಲ್ಲಿ ಕನ್ಸೈನ್ಮೆಂಟ್ ಅಲ್ಲಿ ಕನ್ಸೈನರ್ ಇಂದ ಕನ್ಸೈನಿಗೆ ಗೂಡ್ಸ್ ಡಿಸ್ಪ್ಯಾಚ್ ಮಾಡುವಂಥದ್ದು ಫಾರ್ ಸೆಲ್ಲಿಂಗ್ ಆನ್ ಕಮಿಷನ್ ಬೇಸಿಸ್. ಎರಡನೇ ಡಿಫರೆನ್ಸ್, ಕನ್ಸೈನ್ಮೆಂಟ್ ಅಲ್ಲಿ ಓನರ್ಶಿಪ್ ಆಫ್ ಗೂಡ್ಸ್ ರಿಮೈನ್ಸ್ ವಿತ್ ದ ಕನ್ಸೈನರ್, ಬಟ್ ಇನ್ ಕೇಸ್ ಆಫ್ ಸೇಲ್ ಓನರ್ಶಿಪ್ ಆಫ್ ಗೂಡ್ಸ್ ಪಾಸಸ್ ಫ್ರಮ್ ಸೆಲ್ಲರ್ ಟು ದ ಬೈಯರ್. ಕನ್ಸೈನ್ಮೆಂಟ್ ಅಲ್ಲಿ ಯಾರು ಗೂಡ್ಸ್ ಕಳಿಸಿರ್ತಾನೆ ಅದು ಸೇಲ್ ಆಗುವವರೆಗೆ ಓನರ್ಶಿಪ್ ಕನ್ಸೈನಿಗೆ ಬರುವುದಿಲ್ಲ ಅಥವಾ ಕಸ್ಟಮರಿಗೆ ಪಾಸ್ ಆಗುವುದಿಲ್ಲ. ಯಾವಾಗ ಗೂಡ್ಸ್ ಸೇಲ್ ಆಗ್ತದೆ, ಕನ್ಸೈನಿ ಸೇಲ್ ಮಾಡ್ತಾನೆ, ಆಗ ಮಾತ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತದೆ. ಅಲ್ಲಿವರೆಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುದಿಲ್ಲ ಕನ್ಸೈನ್ಮೆಂಟ್ ಅಲ್ಲಿ. ಬಟ್ ಸೇಲ್ ಅಲ್ಲಿ ಆಸ್ ಸೂನ್ ಆಸ್ ಗೂಡ್ಸ್ ಆರ್ ಸೋಲ್ಡ್ ಓನರ್ಶಿಪ್ ಪಾಸಸ್ ಫ್ರಮ್ ಸೆಲ್ಲರ್ ಟು ದ ಬೈಯರ್. ನೀವು ಅಂಗಡಿಗೆ ಹೋಗಿ ಒಂದು ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ಅಂಗಡಿಯವ ನಿಮಗೆ ಸೇಲ್ ಮಾಡ್ತಾನೆ. ಓಕೆ, ಆ ಸೇಲ್ ಮಾಡಿದ ಕೂಡಲೇ ನೀವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟ ಕೂಡಲೇ ಅದರ ಓನರ್ಶಿಪ್ ನಿಮಗೆ ಬರ್ತದೆ, ನೀವು ಓನರ್ ಆಗ್ತೀರಿ. ಬಟ್ ಕನ್ಸೈನಿಗೆ ಆ ಗೂಡ್ಸಿನ ಪೊಸೆಷನ್ ಬರ್ತದೆ, ಓನರ್ಶಿಪ್ ಬರುವುದಿಲ್ಲ. ಇದು ಡಿಫರೆನ್ಸ್. ಮೂರನೇದು, ರಿಲೇಶನ್ಶಿಪ್ ಆಫ್ ದ ಕನ್ಸೈನರ್ ಅಂಡ್ ಕನ್ಸೈನಿ ಈಸ್ ದಾಟ್ ಆಫ್ ಎ ಪ್ರಿನ್ಸಿಪಾಲ್ ಅಂಡ್ ಏಜೆಂಟ್. ರಿಲೇಶನ್ಶಿಪ್ ಯಾವ್ದು ರೀತಿಯಲ್ಲಿ ಇರ್ತದೆ ಕನ್ಸೈನರ್ ಮತ್ತು ಕನ್ಸೈನಿದು ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಮತ್ತು ಏಜೆಂಟ್ ರಿಲೇಶನ್ಶಿಪ್ ಇರ್ತದೆ. ಸೇಲ್ ಅಲ್ಲಿ ಡೆಟರ್ ಕ್ರೆಡಿಟರ್ ರಿಲೇಶನ್ಶಿಪ್ ಇರ್ತದೆ. ಇಲ್ಲಿ ಗೂಡ್ಸ್ ಕನ್ಸೈನ್ಮೆಂಟ್ ಅಲ್ಲಿ ಗೂಡ್ಸ್ ಕಳಿಸುವ ಪ್ರಿನ್ಸಿಪಾಲ್ ಆಗಿರ್ತಾನೆ, ಯಾರಿಗೆ ಗೂಡ್ಸ್ ಬರ್ತದೆ ಯಾರು ಗೂಡ್ಸ್ ರಿಸೀವ್ ಮಾಡ್ತಾನೆ ಅವ ಏಜೆಂಟ್ ಆಗಿರ್ತಾನೆ. ಸೇಲ್ ಅಲ್ಲಿ ಯಾರು ಗೂಡ್ಸ್ ಪರ್ಚೇಸ್ ಮಾಡ್ತಾನೆ ಅವ ಕ್ರೆಡಿಟರ್ ಆಗಿರ್ತಾನೆ ದುಡ್ಡು ಕೊಡದೇ ಇದ್ರೆ, ಮತ್ತು ಯಾರು ಗೂಡ್ಸ್ ಸೇಲ್ ಮಾಡ್ತಾನೆ ಅವ ಡೆಟರ್ ಆಗಿರ್ತಾನೆ. ಸೆಲ್ಲರ್ ಡೆಟರ್ ಆಗ್ತಾನೆ, ಬೈಯರ್ ಕ್ರೆಡಿಟರ್ ಆಗ್ತಾನೆ. ಇಲ್ಲಿ ಗೂಡ್ಸ್ ಕಳಿಸುವ ಪ್ರಿನ್ಸಿಪಾಲ್, ಯಾರಿಗೆ ಗೂಡ್ಸ್ ಕಳಿಸ್ತಾರೆ ಅವ ಏಜೆಂಟ್ ಆಗಿರ್ತಾನೆ. ಇದು ಡಿಫರೆನ್ಸ್ ಇರುವಂತದ್ದು. ನೆಕ್ಸ್ಟ್, fourth difference, the expenses incurred by the consignee on goods consigned are paid by the consignor. Consignee ಏನೇ ಎಕ್ಸ್ಪೆನ್ಸ್ ಮಾಡಿದ್ರು ಗೂಡ್ಸ್ ಕನ್ಸೈನ್ ಮಾಡಿದಕ್ಕೆ they are paid by the consignor. ಕನ್ಸೈನರ್ ಕನ್ಸೈನಿ ಮಾಡಿದ ಎಲ್ಲ ಖರ್ಚನ್ನು ಕೂಡ ರೀಇಂಬರ್ಸ್ ಮಾಡ್ತಾನೆ, ಅಂದ್ರೆ ಮರುಪಾವತಿಸ್ತಾನೆ ಅಥವಾ ಅವನಿಗೆ ಕೊಡ್ತಾನೆ. ಬಟ್ ಎಕ್ಸ್ಪೆನ್ಸಸ್ ಆಫ್ಟರ್ ಸೇಲ್ ಆರ್ ಮೆಟ್ ಬೈ ದ ಬೈಯರ್. ಸೇಲ್ ಕೇಸಲ್ಲಿ ಏನೇ ಎಕ್ಸ್ಪೆನ್ಸಸ್ that are to be incurred after sale are met by the buyer. ನೀವು ಅಂಗಡಿ ಹೋಗಿ ಒಂದು ಗೂಡ್ಸ್ ಪರ್ಚೇಸ್ ಮಾಡ್ತೀರಿ, ನಿಮ್ಮ ಮನೆಯವರಿಗೆ ತಗೊಂಡು ಹೋಗೋದು ಖರ್ಚು ಎಲ್ಲ ನಿಮ್ಮದು. ಮತ್ತು ಅದಕ್ಕೆ ನಾವು ಡ್ಯಾಮೇಜ್ ಆಯಿತು ರಿಪೇರಿ ಮಾಡಿಸ್ಬೇಕಂತ ಹೇಳಿದ್ರೆ ನೀವೇ ಬೈ ಮಾಡಿದವರೇ ಮಾಡ್ತೀವಿ, ರೈಟ್? ಕನ್ಸೈನ್ಮೆಂಟ್ ಅಲ್ಲಿ ಹಾಗಿರೋದಿಲ್ಲ. ಅದು ಕನ್ಸೈನಿ ಏನೇ ಎಕ್ಸ್ಪೆನ್ಸ್ ಇನ್ಕರ್ ಮಾಡಿದ್ರು ಎಲ್ಲವನ್ನು ಕೂಡ ಕನ್ಸೈನರ್ ಕೊಡ್ತಾನೆ. ಮತ್ತು ಐದನೇ ಡಿಫರೆನ್ಸ್ ಹೇಳ್ತಾರೆ, an order is not essential for consignment. ಕನ್ಸೈನ್ಮೆಂಟ್ಗೆ ಆರ್ಡರ್ ಬೇಕು ಅಂತೇಳಿ ಇಲ್ಲ. ಅಂದ್ರೆ ಕನ್ಸೈನಿ ಆರ್ಡರ್ ಮಾಡಿದ ಮೇಲೆ ಕನ್ಸೈನರ್ ಗೂಡ್ಸ್ ಕಳಿಸ್ತಾನೆ ಅಂತೇಳಿ ಅಲ್ಲ. ಕನ್ಸೈನರ್ ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಆಗ ಗೂಡ್ಸ್ ಅನ್ನೆಲ್ಲ ಕನ್ಸೈನಿಗೆ ಕಳಿಸ್ತಾನೆ. ಬೇರೆ ಬೇರೆ ಏಜೆಂಟ್ಗಳಿರ್ತಾರೆ ನೀವು ಊರಲ್ಲಿ, ಆ ಏಜೆಂಟ್ಗಳಿಗೆಲ್ಲ ಗೂಡ್ಸ್ ಕಳಿಸ್ತಾನೆ. ಅದಕ್ಕೆ ಕನ್ಸೈನೀಸ್ ಆರ್ಡರ್ ಕೊಡ್ಬೇಕಂತೇಳಿಲ್ಲ, ಅಥವಾ ಏಜೆಂಟ್ಗಳು ಆರ್ಡರ್ ಕೊಡ್ಬೇಕಂತೇಳಿಲ್ಲ. ಓಕೆ, ಬಟ್ ಫಾರ್ ಸೇಲ್ ಆರ್ಡರ್ ಈಸ್ ಎಸೆನ್ಷಿಯಲ್. ಸೇಲಿಗಾದ್ರೆ ಆರ್ಡರ್ ಬೇಕು. ಅಂದ್ರೆ ನೀವು ಗೂಡ್ಸ್ ನಿಮಗೆ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಅಂಗಡಿಯಲ್ಲಿ ಒಂದು ಆರ್ಡರ್ ಕೊಡ್ಬೇಕು, ನಿಮಗೆ ಎಂತ ಗೂಡ್ಸ್ ಬೇಕು ಅಂತೇಳಿ. ನೀವು ಹೇಳಿದ್ರೆ ಮಾತ್ರ ಅವ್ರು ಕೊಡ್ತಾರೆ, ಇಲ್ಲಾಂದ್ರೆ ನಿಮಗೆ ಕೊಡುದಿಲ್ಲ.
ನೀವು ಮನೆಗೆ ಪ್ರತಿ ತಿಂಗಳಿಗೆ 10 kg ಅಕ್ಕಿ ಬೇಕು ಅಥವಾ 2 ಸೋಪ್ ಬೇಕು, 1 ಟೂತ್ ಪೇಸ್ಟ್ ಬೇಕು ಅಂತೇಳಿ ಅವರು ಅಂಗಡಿಯವರು ಪ್ರತಿ ತಿಂಗಳು ನಿಮ್ಮ ಮನೆಗೆ ತಂದು ಕೊಡುವುದಿಲ್ಲ. ಓಕೆನಾ? ಯಾವಾಗ ಕೊಡ್ತಾರೆ? ನೀವು ಆರ್ಡರ್ ಮಾಡಿದಾಗ ಮಾತ್ರ ಕೊಡ್ತಾರೆ. ನೀವು ಅವನಿಗೆ ಬಾಯಲ್ಲಿ ಹೇಳ್ತೀರಿ ಅಥವಾ ಒಂದು ಲೆಟರ್ ಹಾಕ್ತೀರಿ ಅಥವಾ ಅಂಗಡಿಯವರಿಗೆ ವಾಟ್ಸಪ್ ಮೆಸೇಜ್ ಮಾಡ್ತೀರಿ, ಇಂತಿಂಥ ಗೂಡ್ಸ್ ಬೇಕು ನಮಗೆ ಅಂತೇಳಿ, ಅದು ಆರ್ಡರ್ ಕೊಡೋದು ಅಂತ ಹೇಳ್ತೇನೆ, ಆರ್ಡರ್ ಮಾಡೋದು ಅಂತ ಹೇಳ್ತೇವೆ. ಆರ್ಡರ್ ಕೊಟ್ಟರೆ ಮಾತ್ರ ನಿಮಗೆ ಸೇಲಲ್ಲಿ ಗೂಡ್ಸ್ ಬರ್ತದೆ. ಬಟ್ ಕನ್ಸೈನ್ಮೆಂಟ್ ಅಲ್ಲಿ ಆರ್ಡರ್ ಬೇಡ. ಮ್ಯಾನುಫ್ಯಾಕ್ಚರರ್ ಯಾವಾಗ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅದನ್ನೆಲ್ಲ ತಂದು ಕನ್ಸೈನಿಗೆ ಕೊಡ್ತಾ ಇರ್ತಾನೆ, ಗೂಡ್ಸ್ ಅನ್ನು ಕನ್ಸೈನಿಗೆ ಕೊಡ್ತಾ ಇರ್ತಾನೆ. ಅಲ್ಲಿ ಆರ್ಡರ್ ಬೇಕಾಗ್ತಿಲ್ಲ, ರೈಟ್? ಆಮೇಲೆ 6ನೇ ಡಿಫರೆನ್ಸ್ ಹೇಳ್ತಾರೆ, ಚೀಫ್ ಕನ್ಸಿಡರೇಷನ್ ಫಾರ್ ಕನ್ಸೈನ್ಮೆಂಟ್ ಈಸ್ ಕಮಿಷನ್ ಅಂಡ್ ಚೀಫ್ ಕನ್ಸಿಡರೇಷನ್ ಫಾರ್ ಸೇಲ್ ಈಸ್ ಪ್ರಾಫಿಟ್. ಕನ್ಸೈನ್ಮೆಂಟ್ ಅಲ್ಲಿ ಕನ್ಸಿಡರೇಷನ್ ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ಕನ್ಸೈನರ್ನ ಪರವಾಗಿ ಸೇಲ್ ಮಾಡಿ ಕೊಡ್ತಾನೆ, ಅವನಿಗೇನು ರಿಟರ್ನ್ ಸಿಗ್ತದೆ? ಕಮಿಷನ್ ಸಿಗ್ತದೆ. ಓಕೆ. ಬಟ್ ಸೇಲಲ್ಲಿ ಏನು, ನೀವು ಕಸ್ಟಮರ್ಗೆ ಕೂಡ ಸೇಲ್ ಮಾಡ್ತೀರಿ, ನಿಮ್ಗೇನು ರಿಟರ್ನ್ ಸಿಗ್ತದೆ? ಪ್ರಾಫಿಟ್ ಸಿಗ್ತದೆ. ನೀವು 9 ರೂಪಾಯಿಗೆ ಪರ್ಚೇಸ್ ಮಾಡಿದ ಪೇಸ್ಟ್ ಅನ್ನು 10 ರೂಪಾಯಿಗೆ ಸೇಲ್ ಮಾಡ್ತೀರಿ, 1 ರೂಪಾಯಿ ನಿಮಗೆ ಪ್ರಾಫಿಟ್ ಸಿಕ್ಕಿತ್ತು ಅಂತ ಹೇಳ್ತೀವಿ. ಕನ್ಸೈನ್ ಏನ್ ಮಾಡ್ತಾನೆ? 100 ರೂಪಾಯಿದು ಗೂಡ್ ಸೇಲ್ ಮಾಡಿದ್ರೆ ನನಗೆ 10% ಕಮಿಷನ್ ಅಂತ ಹೇಳಿದ್ರೆ 10 ರೂಪಾಯಿ ಕಮಿಷನ್ ಸಿಗ್ತದೆ ನನಗೆ. ಅದು ಕನ್ಸಿಡರೇಷನ್ ಅಂತ ಹೇಳಿ. ಕನ್ಸಿಡರೇಷನ್ ಅಂದ್ರೆ ಸಮಥಿಂಗ್ ಇನ್ ರಿಟರ್ನ್ ಅಂತ ಹೇಳ್ತೀವಿ. ಕನ್ಸೈನಿಗೆ ಏನ್ ರಿಟರ್ನ್ ಸಿಗ್ತದೆ ಅಂತ ಹೇಳಿದ್ರೆ ಕಮಿಷನ್ ಸಿಗ್ತದೆ, ಅಥವಾ ಏನ್ ಕನ್ಸಿಡರೇಷನ್ ಸಿಗ್ತದೆ ಅಂದ್ರೆ ಕಮಿಷನ್. ಸೇಲಲ್ಲಿ ಪ್ರಾಫಿಟ್ ಸಿಗ್ತದೆ ನಿಮಗೆ. ಆಮೇಲೆ 7ನೇ ಡಿಫರೆನ್ಸ್ ಹೇಳ್ತಾರೆ, ರಿಸ್ಕ್ ಆಫ್ ಗೂಡ್ ಈಸ್ ನಾಟ್ ಟ್ರಾನ್ಸ್ಫರ್ ಟು ದ ಕನ್ಸೈನಿ. ಗೂಡ್ಸ್ ಕನ್ಸೈನ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ರಿಸ್ಕ್ ಅನ್ನು ಕನ್ಸೈನಿಗೆ ಟ್ರಾನ್ಸ್ಫರ್ ಮಾಡುವುದಿಲ್ಲ. ಎಲ್ಲ ರಿಸ್ಕ್ ಕೂಡ ಕನ್ಸೈನರ್ನ ಹತ್ರನೇ ಇರ್ತದೆ, ಅದರಿಂದ ಕನ್ಸೈನಿಗೆ ಯಾವುದೇ ರೀತಿಯ ರಿಸ್ಕ್ ಇಲ್ಲ. ಬಟ್ ಇನ್ ಕೇಸ್ ಆಫ್ ಸೇಲ್, ದ ರಿಸ್ಕ್ ಈಸ್ ಟ್ರಾನ್ಸ್ಫರ್ಡ್ ಅಲಾಂಗ್ ವಿತ್ ದ ಗೂಡ್ಸ್ ಸೋಲ್ಡ್. ಸೇಲಲ್ಲಿ ಏನು, ಸೇಲ್ ಆದ ಕೂಡಲೇ ರಿಸ್ಕ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸೇಲ್ ಆದ ಮೇಲೆ ಏನಾದರೂ ಗೂಡ್ಸಿಗೆ ಡ್ಯಾಮೇಜ್ ಆದರೆ ತಗೊಂಡು ಹೋಗುವಾಗ ಮನೆಗೆ, ಅದಕ್ಕೆ ಯಾರು ರೆಸ್ಪಾನ್ಸಿಬಲ್? ನೀವೇ ರೆಸ್ಪಾನ್ಸಿಬಲ್, ಪರ್ಚೇಸ್ ಮಾಡಿದವ್ರು ರೆಸ್ಪಾನ್ಸಿಬಲ್. ಬಟ್ ಕನ್ಸೈನ್ಮೆಂಟ್ ಅಲ್ಲಿ ಹಾಗೆ ಅಲ್ಲ, ಏನೇ ಡ್ಯಾಮೇಜ್ ಆಗಲಿ, ಏನೇ ಲಾಸ್ ಆಗಲಿ, ಏನೇ ರಿಸ್ಕ್ ಬರಲಿ, ಅದೆಲ್ಲ ಕನ್ಸೈನರೇ ಬೇರ್ ಮಾಡ್ತಾರೆ. 8ನೇ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಕನ್ಸೈನಿ ಹ್ಯಾಸ್ ಟು ಸೆಂಡ್ ಎ ಸ್ಟೇಟ್ಮೆಂಟ್ ಆಫ್ ಸೇಲ್ಸ್ ಕಾಲ್ಡ್ ಆಸ್ ಅಕೌಂಟ್ ಸೇಲ್ಸ್. ಪ್ರತಿ ತಿಂಗಳಿಗೊಮ್ಮೆ ಕನ್ಸೈನಿ ಅಥವಾ ಪ್ರತಿ ವಾರಕ್ಕೊಮ್ಮೆ ಅಥವಾ ಕನ್ಸೈನರ್ ಯಾವಾಗ ಹೇಳಿರ್ತಾನೆ ಆಗ ಒಂದು ಸ್ಟೇಟ್ಮೆಂಟ್ ಆಫ್ ಸೇಲ್ಸ್ ಕಳಿಸ್ತಾನೆ, ಅದಕ್ಕೆ ಅಕೌಂಟ್ ಸೇಲ್ಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಎಷ್ಟು ಗೂಡ್ಸ್ ಬಂದಿತ್ತು, ಎಷ್ಟು ಗೂಡ್ಸ್ ಸೇಲ್ ಮಾಡಿದಾನೆ, ಎಷ್ಟು ಗೂಡ್ಸ್ ಬಾಕಿ ಇದೆ ಅಂತ ಎಲ್ಲ ಡೀಟೇಲ್ಸ್ ಇರ್ತದೆ. ಮತ್ತೆ ನಮಗೆ ಫಾರ್ಮ್ಯಾಟ್ ಬರ್ತದೆ ಅದರದ್ದು, ನಾವಲ್ಲಿ ಕನ್ಸಿಡರ್ ಮಾಡೋ ಹೇಗಿರ್ತದೆ ಅಂತ ಹೇಳುವಂಥದ್ದು. ಬಟ್ ಕನ್ಸೈನಿ ಕಳಿಸ್ಬೇಕು, ಎಷ್ಟು ಗೂಡ್ಸ್ ಸೇಲ್ ಆಗಿದೆ, ಎಷ್ಟು ಗೂಡ್ಸ್ ಬಾಕಿ ಇದೆ ಅಂತ ಹೇಳುವಂಥದ್ದು. ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಅಂತೇಳಿ ಎಲ್ಲ ಡೀಟೇಲ್ಸ್ ಕಳಿಸ್ತಾ ಇರ್ತಾನೆ. ಅದು ಯಾವಾಗ ಹೇಳ್ತಾರೆ ಅವಾಗ ಕಳಿಸ್ಬೇಕು. ವಾರಕ್ಕೊಮ್ಮೆ ಕಳಿಸ್ಲಿಕ್ಕೆ ಹೇಳಿದ್ರೆ ವಾರಕ್ಕೊಮ್ಮೆ ಕಳಿಸ್ಬೇಕು, ತಿಂಗಳಿಗೊಮ್ಮೆ ಕಳಿಸ್ಲಿಕ್ಕೆ ಹೇಳಿದ್ರೆ ತಿಂಗಳಿಗೊಮ್ಮೆ ಕಳಿಸ್ಬೇಕು. ಬಟ್ ಸೇಲಿನ ಕೇಸಲ್ಲಿ ಏನು, ಬೈಯರ್ ನೀಡ್ ನಾಟ್ ಸೆಂಡ್ ಎನಿ ಸಚ್ ಸ್ಟೇಟ್ಮೆಂಟ್. ಸೇಲ್ ಮಾಡಿದವ ಯಾವುದೇ ರೀತಿ ಅಕೌಂಟ್ ಸೇಲ್ಸ್ ಅನ್ನು ಯಾರಿಗೂ ಕಳಿಸ್ಬೇಕಂತೇಳಿ, ಅವ ಪರ್ಚೇಸ್ ಮಾಡಿರ್ತಾನೆ, ಅವನಿಗೆ ಬಿಲ್ ಕೊಟ್ಟಿರ್ತಾರೆ, ಅವ ಬಿಲ್ ತಗೊಂಡು ಮನೆಗೆ ಹೋಗ್ತಾನೆ. The last difference is in consignment, unsold goods with the consignee can be returned to the consignor. But in case of sales, goods once sold cannot be returned by the buyer except under special cases. Consignment case ಅಲ್ಲಿ ಸಪೋಸ್ ಗೂಡ್ಸ್ ಸೇಲ್ ಆಗಲಿಲ್ಲ ಅಂತ ಹೇಳಿದ್ರೆ ಕನ್ಸೈನರ್ ವರ್ಷಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅದನ್ನು ರಿಟರ್ನ್ ಮಾಡ್ಬೋದು. ಕನ್ಸೈನರ್ ನನ್ನ ಹತ್ರ ಜಾಗ ಇಲ್ಲಿ ಗೂಡ್ಸ್ ಇಟ್ಕೊಳ್ಳಿಕ್ಕೆ ವಾಪಸ್ ತಗೊಳ್ಳಿ ಅಂತ ವಾಪಸ್ ಕಳಿಸ್ಬೋದು. ಕನ್ಸೈನಿ ಸೇಲ್ ಆಗದ ಗೂಡ್ಸ್ ಅನ್ನು ವಾಪಸ್ ಕನ್ಸೈನರಿಗೆ ಕಳಿಸ್ಬೋದು, ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ ಅಂತ ಹೇಳ್ತೀವಿ ಅವರಿಗೆ ಕಳಿಸ್ಬೋದು. ಬಟ್ ಸೇಲಿನ ಕೇಸಲ್ಲಿ ಒಮ್ಮೆ ಗೂಡ್ಸ್ ಸೇಲ್ ಮಾಡಿದರೆ ಅದು ಇಟ್ ಕೆನಾಟ್ ಬಿ ರಿಟರ್ನ್ ಬೈ ದ ಬೈಯರ್ ಅದನ್ನು ವಾಪಸ್ ಸೆಲ್ಲರಿಗೆ, ಅಂಗಡಿಯವರಿಗೆ ವಾಪಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಎಕ್ಸೆಪ್ಟ್ ಅಂಡರ್ ಸ್ಪೆಷಲ್ ಕೇಸಸ್. ಕೆಲವು ಸ್ಪೆಷಲ್ ಕೇಸನ್ನು ಬಿಟ್ಟು, ಅಂದರೆ ಪರ್ಚೇಸ್ ಮಾಡಿದ ಗೂಡ್ಸ್ ನೀವು ಬಾಕ್ಸಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಿ, ಡ್ಯಾಮೇಜ್ ಇತ್ತು ಅಂತ ಹೇಳಿದ್ರೆ ಅಂತ ಸ್ಪೆಷಲ್ ಕೇಸಲ್ಲಿ ನಿಮಗೆ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಆದರೆ ನಿಮಗೆ ವಾಪಸ್ ಕೊಡ್ಲಿಕ್ಕಿಲ್ಲ. ಗೂಡ್ಸ್ ಒನ್ಸ್ ಸೋಲ್ಡ್ ಕೆನಾಟ್ ಬಿ ರಿಟರ್ನ್ ಟು ದ ಬೈಯರ್, ರಿಟರ್ನ್ ಬೈ ದ ಬೈಯರ್ ಅಂತ. ಕೆಲವರು ಏನ್ ಮಾಡ್ತಾರೆ, ಅಂಗಡಿಯವರು ಬಿಲ್ಲಲ್ಲಿ ಹಾಕಿರ್ತಾರೆ, ಗೂಡ್ಸ್ ಒನ್ಸ್ ಸೋಲ್ಡ್ ವಿಲ್ ನಾಟ್ ಬಿ ಟೇಕನ್ ಬ್ಯಾಕ್ ಅಂತ ಹೇಳಿಕೊಂಡು. ನೀವು ತಗೊಂಡ್ರೆ ನೀವೇ ಅದನ್ನು ಯೂಸ್ ಮಾಡಬೇಕು, ಏನೇ ಹೆಚ್ಚು ಕಡಿಮೆ ಇದ್ರೆ ನೀವೇ ಅದಕ್ಕೆ ಜವಾಬ್ದಾರರು. ಡ್ರೆಸ್ ಮೆಟೀರಿಯಲ್ ಇನ್ನೊಂದು ಮತ್ತೊಂದು ನೀವು ಪರ್ಚೇಸ್ ಮಾಡ್ತೀರಿ, ಸರಿಯಾಗಲಿಲ್ಲ ಹೇಳಿದ್ರೆ ಕೆಲವು ಅಂಗಡಿಯವರು ಹೇಳ್ತಾರೆ, ಬಟ್ ಸರಿಯಾಗಿಲ್ಲ ವಾಪಸ್ ತಂದು ಕೊಡಿ ಅಂತ ಹೇಳಿಕೊಂಡು. ಕೆಲವು ಐಟಮ್ ನಿಮಗೆ ವಾಪಸ್ ಕೊಡ್ಲಿಕ್ಕೆ ನಿಮಗೆ ಪ್ರಾವಿಷನ್ ಇರುವುದಿಲ್ಲ. ಸೊ ಅಂತ ಕೇಸಲ್ಲಿ ಗೂಡ್ಸ್ ಕೆನಾಟ್ ಬಿ ರಿಟರ್ನ್. ಸ್ಪೆಷಲ್ ಕೇಸಲ್ಲಿ
ನೀವು ಗೂಡ್ಸ್ ಅನ್ನು ವಾಪಸ್ ಕಳಿಸಬಹುದು ಅಂತ ಹೇಳ್ತೇವೆ. ಸೊ ಇಷ್ಟು ಡಿಫರೆನ್ಸ್ ಇದೆ. ಏನೆಲ್ಲ ಡಿಫರೆನ್ಸ್ ಅದು? ಕನ್ಸೈನ್ಮೆಂಟ್ ಅಲ್ಲಿ ಗೂಡ್ಸ್ ಅನ್ಸೋಲ್ಡ್ ಗೂಡ್ಸ್ ಇದ್ರೆ ವಾಪಸ್ ಕಳಿಸಬಹುದು, ಸೇಲ್ ಅಲ್ಲಿ ವಾಪಸ್ ಕೊಡ್ಲಿಕ್ಕಿಲ್ಲ, ಪರ್ಚೇಸ್ ಮಾಡಿದವ ವಾಪಸ್ ಕೊಡ್ಲಿಕ್ಕಿಲ್ಲ. ಮತ್ತು ಕನ್ಸೈನ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಕಳಿಸಬೇಕು ಕನ್ಸೈನಿ, ಬಟ್ ಸೇಲ್ ಅಲ್ಲಿ ಆ ರೀತಿ ಯಾವುದೇ ಅಕೌಂಟ್ಸ್ ಅಥವಾ ಸ್ಟೇಟ್ಮೆಂಟ್ ಕಳಿಸ್ಲಿಕ್ಕಿಲ್ಲ ಬೈ ದ ಬೈಯರ್. ರಿಸ್ಕ್ ಆಫ್ ಗೂಡ್ಸ್ ಇಸ್ ನಾಟ್ ಟ್ರಾನ್ಸ್ಫರ್ಡ್ ಟು ದ ಕನ್ಸೈನಿ, ಕನ್ಸೈನಿಗೆ ಯಾವುದೇ ರಿಸ್ಕ್ ಇಲ್ಲ, ಬಟ್ ಇನ್ ಕೇಸ್ ಆಫ್ ಸೇಲ್ ರಿಸ್ಕ್ ಈಸ್ ಟ್ರಾನ್ಸ್ಫರ್ಡ್ ಅಲಾಂಗ್ ವಿತ್ ದ ಗೂಡ್ಸ್ ಟು ದ ಬೈಯರ್ ಅಂತ ನಾವು ಹೇಳ್ತೇವೆ. ಮತ್ತು ಕನ್ಸೈನ್ಮೆಂಟ್ ಅಲ್ಲಿ ನಿಮಗೆ ಕಮಿಷನ್ ಸಿಗ್ತದೆ, ಸೇಲ್ ಅಲ್ಲಿ ಪ್ರಾಫಿಟ್ ಸಿಗ್ತದೆ. ಕನ್ಸೈನ್ಮೆಂಟ್ ಅಲ್ಲಿ ಆರ್ಡರ್ ಕೊಡ್ಬೇಕಂತ ಹೇಳಿಲ್ಲ, ಸೇಲ್ ಅಲ್ಲಿ ಆರ್ಡರ್ ಕೊಡಬೇಕು. ಎಕ್ಸ್ಪೆನ್ಸಸ್ ಏನೇ ಕನ್ಸೈನ್ ಇನ್ಕರ್ ಮಾಡಿದ್ರು ಅದನ್ನು ರೀಇಂಬರ್ಸ್ ಮಾಡ್ತಾನೆ ಕನ್ಸೈನರ್, ಬಟ್ ಸೇಲ್ ಅಲ್ಲಿ ಆಫ್ಟರ್ ಸೇಲ್ಸ್ ಎಕ್ಸ್ಪೆನ್ಸಸ್ ಆರ್ ಮೆಟ್ ಬೈ ದ ಬೈಯರ್. ರಿಲೇಶನ್ಶಿಪ್ ಆಫ್ ದ ಕನ್ಸೈನರ್ ಅಂಡ್ ಕನ್ಸೈನಿ ಈಸ್ ದಟ್ ಆಫ್ ಪ್ರಿನ್ಸಿಪಲ್ ಅಂಡ್ ಏಜೆಂಟ್, ಬಟ್ ಇನ್ ಕೇಸ್ ಆಫ್ ಸೇಲ್ ಕ್ರೆಡಿಟ್ ಸೇಲ್ ಕ್ರೆಡಿಟರ್ ಅಂಡ್ ಡೆಟರ್ ರಿಲೇಶನ್ಶಿಪ್ ಇರ್ತದೆ. ಕನ್ಸೈನ್ಮೆಂಟ್ ಅಲ್ಲಿ ಓನರ್ಶಿಪ್ ಆಫ್ ದ ಗೂಡ್ಸ್ ರಿಮೇನ್ಸ್ ವಿತ್ ದ ಕನ್ಸೈನರ್ until the goods are sold, but in case of sale ownership is transferred to the buyer immediately when the sales takes place. Another difference, consignment is dispatching of goods from one person to another on commission basis, but sale is transfer of property from seller to the buyer. So isto difference iruvanthadu. ಉಳಿದಿದ್ದು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋ. For the time being, this much is sufficient. So thank you.